ನಮಸ್ತೆ ಸ್ನೇಹಿತರೆ, ಹ್ಯೂಮನ್ ರೈಟ್ಸ್ ನ್ಯೂಸ್ ವರ್ಲ್ಡ್ಗೆ ಸ್ವಾಗತ. ನಾನು ನಿಮ್ಮ ಪ್ರಶಾಂತ್ PRS. ನಮ್ಮೊಂದಿಗೆ ಅತಿಥಿಯಾಗಿ ದಿನೇಶ್ ಗಾಣಿಗ್ರವರಿದ್ದಾರೆ. ಅವರು ಮಾನವ ಹಕ್ಕು ಹೋರಾಟಗಾರರು, ಸಾಕಷ್ಟು ವರ್ಷಗಳಿಂದ ಜನಸೇವೆಯನ್ನು ಮಾಡಿಕೊಂಡು ಜನರಿಗೋಸ್ಕರ ಸಾಕಷ್ಟು ಕೆಲಸವನ್ನು ಮಾಡ್ಕೊಂಡು ಬಂದಂಥವರು. ಈ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಯಾವುದೇ ಒಂದು ಸಣ್ಣ ತಪ್ಪುಗಳು, ಮನುಷ್ಯ ವಿರೋಧಿಗಳು, ಮಾನವ ವಿರೋಧಿಗಳು ಚಟುವಟಿಕೆ ಕಂಡಾಗ ಅದಕ್ಕೆ ಫಸ್ಟ್ ಹೋಗಿ ಧ್ವನಿ ಎತ್ತುವಂಥ ವ್ಯಕ್ತಿ, ಅಲ್ಲಿ ಪ್ರಶ್ನೆ ಮಾಡುವಂಥ ವ್ಯಕ್ತಿ, ಅದು ಹಿಂದೆ ಮುಂದೆ ಆಲೋಚನೆ ಮಾಡದೆ ಅಲ್ಲಿ ಯಾರಿದ್ದಾರೆ ಯಾರಿಲ್ಲ ಅಂತ ಯೋಚನೆ ಮಾಡದೆ ಹೋಗಿ ಪ್ರಶ್ನೆ ಮಾಡುವಂಥ ವ್ಯಕ್ತಿ. ಅಲ್ಲಿ ಎಷ್ಟೇ ದೊಡ್ಡ ರಾಜಕಾರಣಿ ಇರಲಿ, ಎಷ್ಟೇ ದೊಡ್ಡ ಅಧಿಕಾರಿ ಇರಲಿ, ಎಂಥವರೇ ಇರಲಿ, ಅವರು ಬದ್ದೆ ಹೋಗಿ ತಪ್ಪಿದೆ, ಇದು ತಪ್ಪು ಅಂತ ಪ್ರಶ್ನೆ ಮಾಡುವಂಥ ವ್ಯಕ್ತಿ. ಅಂಥ ವ್ಯಕ್ತಿ ಇವತ್ತು ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. ನಮಸ್ತೆ. ದಿನೇಶ್ ಗಾಣಿಗರವರೇ, ನೀವು ಇತ್ತೀಚೆಗೆ ಒಂದು ನೊಂದ ಮಗುವಿನ ಪರವಾಗಿ ಅಥವಾ ಸಾಕಷ್ಟು ನೊಂದ ಮಕ್ಕಳ ಪರವಾಗಿ ಅನ್ಯಾಯ ಮಾಡಿದಂಥ ಒಬ್ಬ ವ್ಯಕ್ತಿಯ ಬಗ್ಗೆ, ಒಬ್ಬ ವಕೀಲರ ಬಗ್ಗೆ, ತಪ್ಪಿತಸ್ಥ ವಕೀಲರ ಬಗ್ಗೆ ನೀವು ಸಾಕಷ್ಟು ಹೋರಾಟ ಮಾಡಿದ್ರಿ. ಡಿ ಸಿಯ ಉಡುಪಿ ಜಿಲ್ಲಾ ಅಧಿಕಾರಿಗಳ ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ಪಟ್ರಿ, ಬೇರೆ ಬೇರೆ ಇಲಾಖೆಗಳ ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ಪಟ್ರಿ. ಆ ವ್ಯಕ್ತಿಗೆ ಈಗ ಏನಾಗಿದೆ, ಯಾವ ಕ್ರಮ ನಡೀತಾ ಇದೆ ಅಂತ? ನಾವು ಈ ಉಡುಪಿ ಜಿಲ್ಲೆಯ ಮಕ್ಕಳ ಕಲ್ಯಾಣ ಸಮಿತಿಯ ಸದಸ್ಯರಾದ ಅಖಿಲ್ ಬಿ ಹೆಗ್ಡೆ ಅವರು ಮಕ್ಕಳ ಸಮಿತಿಯ ಸದಸ್ಯರಾಗಿ ಮಕ್ಕಳ ವಿರುದ್ಧವಾಗಿ ನಡೆದುಕೊಂಡಿದ್ದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಮತ್ತು ಮಾನ್ಯ SP ಅವರಿಗೆ ದೂರನ್ನು ನೀಡಿದ್ದೇವೆ. ಹಲವಾರು ಬಾರಿ ದೂರನ್ನು ನೀಡಿದ್ದೇವೆ, ಯಾವುದೇ ಕ್ರಮ ಕೈಗೊಂಡಿಲ್ಲ ಅವರು. ಆ ನಂತರ ನಾವು ಕಾಲ್ನಡಿಗೆ ಜಾಥಾಕ್ಕೆ ಚಾಲನೆ ಕೊಟ್ವಿ. ದೊಡ್ಡ ಮಟ್ಟದಲ್ಲಿ ಹೋರಾಟದ ರೂಪುರೇಷೆಗಳನ್ನು ಮಾಡಿದ್ವಿ. ಆ ಸಮಯದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಕರೆ ಮಾಡಿ ಬರಲಿಕ್ಕೆ ಹೇಳಿದರು. ನಾವು ಹೋಗಿದ್ವಿ, ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿದ್ವಿ. ಜಿಲ್ಲಾಧಿಕಾರಿಗಳು ಹೇಳಿದರು, ನನಗೆ 10 ದಿನದ ಸಮಯಾವಕಾಶ ಕೊಡಿ, ಈಗಾಗಲೇ ನಾನು ಸರ್ಕಾರಕ್ಕೆ ಬರೆದಿದ್ದೇನೆ, 10 ದಿನದೊಳಗಡೆ ಇದಕ್ಕೆ ನಾನು ಉತ್ತರ ಕೊಟ್ಟು ಕ್ಲಿಯರ್ ಮಾಡ್ತೇನೆ ಅಂತ ನಮಗೆ ಹೇಳಿದರು. ಆದರೆ 10 ದಿನ ಹೋಗಿ ಇವತ್ತಿಗೆ 1 ತಿಂಗಳಾಯಿತು. ಯಾಕೆ ನೀವು ಸುಮ್ಮನಿದ್ದೀರಿ? ಮತ್ತೆ ಅಲ್ಲ, 1 ತಿಂಗಳಾಯಿತು. 10 ದಿನದ ನಂತರ ಕೇಳಿದಾಗ ಆಗ್ತಾ ಇದೆ, ಇನ್ನೊಂದು ವಾರದ ಟೈಮ್ ಕೊಡಿ, 1 ವಾರದೊಳಗೆ ಕ್ಲಿಯರ್ ಆಗ್ತದೆ ಅಂತ ಹೇಳಿದರು. ಆ ನಂತರ ಆ ಹಿಂದಿನ ಸಮಿತಿ ಬರ್ಖಾಸ್ತ್ ಆಗಿದೆ. ಆದರೆ ಈಗ ಅದು ತಡೆಯಲ್ಲಿದೆ. ಬರ್ಖಾಸ್ತ್ ಆಗಿದೆ, ವಾಪಸ್ ತಡೆಯಾಜ್ಞೆಯಲ್ಲಿದೆ. ಈಗ ಹೊಸ ಕಮಿಟಿಗೆ ತಡೆಯಾಜ್ಞೆ ಇದೆ, ಹಿಂದಿನ ಕಮಿಟಿಗೆ ತಡೆಯಾಜ್ಞೆ ಹಿಂದಿನ ಕಮಿಟಿನೇ ಮುಂದುವರಿಸಿದ್ದಾರೆ. ಅಲ್ಲಿ ಇವರಿಗೆ ಅವಕಾಶ ಕೊಡುವುದಿಲ್ಲ, ಇದು ಹೊಸ ಕಮಿಟಿ ಆಗೋವರಿಗೆ ಅಖಿಲ್ ಹೆಗ್ಡೆಗೆ ಅವಕಾಶ ಕೊಡುವುದಿಲ್ಲ ಅನ್ನುವಂಥ ವಿಚಾರವನ್ನು ಹೇಳಿದರು. ಅದು ಒಂದು ವಿಚಾರ. ಈಗ ಅಖಿಲ್ ಹೆಗ್ಡೆ ಹೋಗ್ತಾ ಇಲ್ಲ ಅಂತೇಳಿ ಹೇಳಿದ್ದಾರೆ. ಅದು ಪತ್ರ ವ್ಯವಹಾರದಲ್ಲಿ ಏನಾದರೂ ಆಗಿದೆಯಾ? ಪತ್ರ ವ್ಯವಹಾರದಲ್ಲಿ ಅವ್ರಿಗೆ ನೋಟಿಸ್ ಮಾಡಿದ್ದಾರೆ. ಆ ಬಗ್ಗೆ ದಾಖಲಾತಿ ಕೇಳಿದ್ದೇವೆ, ಕೊಡ್ತೀನಿ ಅಂದಿದ್ದಾರೆ. ಈಗ ಎರಡನೇದಾಗಿ ಅವ್ರ ಮೇಲೆ ಕೇಸ್ ದಾಖಲು ಮಾಡಬೇಕಿತ್ತು. ಯಾಕೆಂದ್ರೆ ನಾವು 30 ಕೇಸುಗಳ ಅವರು ಮಾಡಿದಂಥ 30 ಕೇಸುಗಳನ್ನು ಕೊಟ್ಟಿದ್ದೇವೆ. 30 ಕೇಸುಗಳಲ್ಲ, ಒಟ್ಟಿಗೆ 30 ಕೇಸುಗಳು. ಅದರಲ್ಲಿ 9 ಕೇಸುಗಳು ಉಡುಪಿ ಜಿಲ್ಲೆಯ ಬಾಲ ನ್ಯಾಯ ಮಕ್ಕಳ ಕಲ್ಯಾಣ ಸಮಿತಿಗೆ ಸಂಬಂಧಪಟ್ಟಂಥದ್ದು. 9 ಕೇಸುಗಳು ಕೂಡ ಇವರು ಮಕ್ಕಳ ವಿರುದ್ಧವಾಗಿ ವಕಾಲತ್ ಹಾಕಿದ್ದಾರೆ. ಆ ಕಡೆ ಮಕ್ಕಳ ಪರವಾಗಿ, ಈ ಕಡೆ ಮಕ್ಕಳ ವಿರುದ್ಧ ಯಾರು ಆರೋಪಿ ಇದ್ದಾರೆ ಆರೋಪಿ ಜಾಮೀನು ಕೊಡಿಸುವಂಥದ್ದು, ಆರೋಪಿ ಪರ ವಕಾಲತ್ ಹಾಕುವಂಥ ಕೆಲಸ ಮಾಡಿದ್ದಾರೆ. ಇದು ಬಹುಶಃ ನಮ್ಮ ದೇಶದ ಸಂವಿಧಾನದಲ್ಲೇ ದೊಡ್ಡ ತಪ್ಪು, ಅದು ದೊಡ್ಡ ಶಿಕ್ಷೆಗೆ ಅರ್ಹವಾಗಿರುವಂಥ ತಪ್ಪು. ಆದರೆ ಮಾನ್ಯ ಜಿಲ್ಲಾಧಿಕಾರಿಯವರು ಇವತ್ತಿನವರೆಗೆ ಅವ್ರ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ರಾಜಕೀಯ ಒತ್ತಡವು ಅಥವಾ ಇವರು ಕೂಡ ಅದರಲ್ಲಿ ಶಾಮೀಲಾಗಿದ್ದಾರೋ ಗೊತ್ತಿಲ್ಲ, ಜಿಲ್ಲಾಧಿಕಾರಿಗಳು ಶಾಮೀಲಾಗಿದ್ದಾರೋ ಗೊತ್ತಿಲ್ಲ. ಯಾಕೆಂದರೆ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ನಾನು ಈ ಹಲವಾರು ವಿಚಾರಗಳನ್ನು ನೋಡಿದ್ದೆ. ಸಣ್ಣ ವಿಷಯ ಯಾವುದಾದ್ರೂ ವಿಚಾರ ಬಂದರೆ ಅವ್ರ ಮೇಲೆ ಕ್ರಮ ಕೈಗೊಳ್ತಾ ಇದ್ರು. ಮಾನ್ಯ SP ಅವರಿಗೂ ಕೂಡ ದೂರು ಕೊಟ್ಟಿದ್ದೇನೆ. ಯಾವುದೇ ವಿಚಾರಕ್ಕೆ ಅವರು ಸುಮೋಟೋ ಆ್ಯಕ್ಟಲ್ಲಿ ಕೇಸ್ ಮಾಡಿದಂಥ ಉದಾಹರಣೆಗಳಿದೆ. ಆದರೆ ಅಖಿಲ್ ಹೆಗ್ಡೆ ಮೇಲೆ ಇವತ್ತಿಗೂ ಕೂಡ ಕೇಸ್ ದಾಖಲು ಮಾಡ್ತಾ ಇಲ್ಲ. ಯಾಕಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಆದರೆ ಕಾನೂನಿನ ಹೋರಾಟ ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರಿಗೆ ಈ ಬಗ್ಗೆ ಪತ್ರ ಬರೆದಿದ್ದೇವೆ. ನ್ಯಾಯಾಧೀಶರ ಇದಕ್ಕೆ ನಾವು ಕಾಯ್ತಾ ಇದ್ದೇವೆ, ಅವರ ಉತ್ತರಕ್ಕಾಗಿ ಕಾಯ್ತಾ ಇದ್ದೇವೆ. ಅಖಿಲ್ ಹೆಗ್ಡೆ ಮೇಲೆ ಮತ್ತು ಯಾಕಂದ್ರೆ ಇದು ದೊಡ್ಡ ಪ್ರಕರಣ, ಕರ್ನಾಟಕ ರಾಜ್ಯದಲ್ಲ, ಇಡೀ ದೇಶದಲ್ಲೇ ದೊಡ್ಡ ಪ್ರಕರಣ. ಇಂಥ ಒಂದು ಪ್ರಕರಣ ನಡಿಬಾರ್ದು. ನಾಳೆ ಒಂದು ವೇಳೆ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಮಿತಿ ಬಂದರೆ ಇಡೀ ದೇಶದ ಮರ್ಯಾದೆ ಹೋಗುವಂಥ ವಿಚಾರ ಇದು. ನಾನು ಬರೀತೀನಿ ನ್ಯಾಯಕ್ಕಾಗಿ. ನಾನು ಖಂಡಿತ ಈಗಾಗಲೇ ರಾಷ್ಟ್ರೀಯ ಮಾನವ ಹಕ್ಕುಗಳಿಗೆ ಬರೆದಿದ್ದೇನೆ.
ಅಲ್ಲೂ ನ್ಯಾಯ ಸಿಗಲಿಲ್ಲ ಅಂದರೆ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಮಿತಿಗೆ ನಾನು ಈ ಉಲ್ಲೇಖವನ್ನು ತಗೊಂಡು ಹೋಗ್ತೇನೆ. ಯಾಕೆಂತ ಹೇಳಿದರೆ ಇಂಥ ಒಂದು ವಿಚಾರನ ಇಷ್ಟು ಸಿಲ್ಲಿಯಾಗಿ ತಗೊಳ್ತಾರಂತ ಹೇಳಿದರೆ ನಮ್ಮ ದೇಶದ ಜನರ ನಂಬಿಕೆಗೆ ತೊಂದರೆ ಮಾಡಿದ್ದಾರೆ ಇವರು. ನಂಬಿಕೆನೇ ಹಾಳು ಮಾಡಿದಾಗತ್ತೆ, ಕಾನೂನಿನ ಮೇಲೆ ಜನರಿಗೆ ನಂಬಿಕೆನೇ ಇಲ್ದಿದ್ದಾಗತ್ತೆ. ಈಗ ನೊಂದ ಮಗುವಿನ ತಂದೆ ಮಾನವ ಹಕ್ಕು ಆಯೋಗಕ್ಕೆ ಪತ್ರವನ್ನು ಬರೀತಾರೆ, ಅದಕ್ಕೆ ತಮಾಷೆ ರೀತಿಯ ಉತ್ತರವನ್ನು ಕೊಡ್ತಾರೆ. ನಾನು ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕಿರ್ಬೋದು, ಮಾನ್ಯ ನ್ಯಾಯಾಲಯದ ನ್ಯಾಯಾಧೀಶರ ಅಂದರೆ ಮುಖ್ಯ ನ್ಯಾಯಾಧೀಶರಿಗೆ ಹೇಳ್ತೇನೆ, ಮಾನವ ಹಕ್ಕುಗಳ ಆಯೋಗವನ್ನು ನೀವು ಬಂದ್ ಮಾಡೋದು ಒಳ್ಳೆಯದು. ಮಾನವ ಹಕ್ಕುಗಳ ಆಯೋಗಕ್ಕೆ ಏನೂ ಶಕ್ತಿ ಇಲ್ಲ, ಏನು ಕೆಲಸನೂ ಮಾಡೋದಿಲ್ಲ, ಅವ್ರಿಗೇನೂ ಆಗೋದಿಲ್ಲ. ಯಾರಾದರೂ ಪೊಲೀಸ್ ಇಲಾಖೆಯಿಂದ ತೊಂದರೆ ಆಯ್ತಂತ ಅರ್ಜಿ ಕೊಟ್ಟರೆ ಅದೇ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ತೊಂದರೆ ಮಾಡಿದರೆ ಅದೇ ಅಲ್ಲಿ SP ಗೆ ಬರೀತಾರೆ, ಈ ಬಗ್ಗೆ ತನಿಖೆ ಮಾಡಿ ವರದಿ ಕೊಡಿ ಅಂತ. ಇನ್ನೇನು ತನಿಖೆ ಮಾಡ್ತಾರೆ ಅವರು? ಅವ್ರ ಇಲಾಖೆಯಿಂದ ಆಗೋ ತೊಂದರೆ ಅವ್ರು ಬಿಟ್ಕೊಡ್ಲಿಕ್ಕೆ ತಯಾರಿದ್ದಾರ? ಈ ಹಿಂದೆ ಹಲವಾರು ಬಾರಿ ನಾವು ಮನವಿ ಕೊಟ್ಟಿದ್ದೇವೆ, ಏನು ಪ್ರಯೋಜನ ಇಲ್ಲ. ನನ್ಗನ್ಸುತ್ತೆ ಮಾನವ ಹಕ್ಕುಗಳ ಇಲಾಖೆ ಇರೋದಕ್ಕಿಂತ, ಮಾನವ ಹಕ್ಕುಗಳ ಆಯೋಗ ಇರೋದಕ್ಕಿಂತ ಬಂದ್ ಮಾಡೋದೇ ಒಳ್ಳೆ. ಕೆಲಸಕ್ಕೆ ಬರ್ದಿದ್ದ ಮೇಲೆ ಇಲ್ಲ, ಪ್ರಯೋಜನ ಇಲ್ಲ. ಯಾರಿಗೂ ನ್ಯಾಯ ಸಿಗದಂತ ಉದಾಹರಣೆ ಇಲ್ಲ ಅಲ್ಲಿ, ಉದಾಹರಣೆ ಇಲ್ಲ. ಎಲ್ಲೋ ಒಂದು ಎರಡು ಅಷ್ಟೇ, ಮತ್ತೆ ಯಾರಿಗೂ ನ್ಯಾಯ ಕೊಡ್ಸ್ಲಿಕ್ಕೆ ಅವ್ರ ಹತ್ರ ಆಗುದಿಲ್ಲ. ಲಕ್ಷಾಂತರ ರೂಪಾಯಿ ಜನಗಳ ದುಡ್ಡು, ಕೋಟ್ಯಾಂತರ ರೂಪಾಯಿ ಆ ಇಲಾಖೆಗೆ DSPಗಳು 4 ಜನ, ಅದಕ್ಕೆ ವರ್ಕರ್ಸು, ಶಾಲ್ರಿ, ಕಾರುಗಳು, ಮೆಂಬರ್ಸು. ಯಾಕೆ ಕೊಡ್ತೀರಿ? ಅಧ್ಯಕ್ಷರು ಯಾಕೆ ಕೊಡ್ತೀರಿ? ಏನು ಮಾಡಿದ್ದೀರಿ ತೋರಿಸಿ. ಒಬ್ಬ ತಹಶೀಲ್ದಾರಿಂದ ಅನ್ಯಾಯ ಆಗಿದ್ರೆ ಆ DC-ಗೆ ಅರ್ಜಿ ಕೊಡ್ತೀರಿ. ನಿಮ್ಮ ಇಲಾಖೆಗೆ ತನಿಖೆ ಮಾಡಬೇಕಲ್ಲ ನೀವು. ಜನ ಇಲ್ಲಾಂದ್ರೆ ಮತ್ತೆ ಯಾಕೆ ಇಟ್ಕೊಳ್ತೀರಿ ಈ ಇಲಾಖೆನ? ಬೇಡ. ಜನರಿಗೆ ನ್ಯಾಯ ಸಿಗದಿರ ಮೇಲೆ ಜನರ ಹಣನ ಯಾಕೆ ಲೂಟಿ ಮಾಡ್ತೀರಿ? ನಾನು ಈಗಾಗಲೇ ಮುಖ್ಯ ನ್ಯಾಯಾಧೀಶರು ಬರೆದಿದ್ದೇನೆ, ಈ ಬಗ್ಗೆನೂ ಬರೆದಿದ್ದೇನೆ. ಇದರಿಂದ ಏನು ಪ್ರಯೋಜನ ಇಲ್ಲ. ಹಾಗಾಗಿ ಯಾಕಂದರೆ ಇದು ಮಾನವ ಹಕ್ಕುಗಳ ಒಂದು ಆಯೋಗ ಮಾನ್ಯ ಸುಪ್ರೀಂ ಕೋರ್ಟ್ನ ಅಧೀನದಲ್ಲಿ ನಡೆಯುತ್ತಿರುವಂಥ ಸಂಸ್ಥೆ, ಅದು ಸ್ವಾಯತ್ತ ಸಂಸ್ಥೆ. ಅದು ಅಧಿಕಾರ ಇಲ್ಲ, ಆಸಕ್ತಿ ಇಲ್ಲ ಅವರಿಗೆ. ಯಾಕಂದರೆ ಯಾವುದೇ ಒಂದು ವೇಳೆ ಮಾನವ ಹಕ್ಕುಗಳ ಆಯೋಗ ಇಡೀ ರಾಜ್ಯದಲ್ಲಿ ಬಲಾಢ್ಯವಾಗಿ ಸ್ಟ್ರಾಂಗ್ ಆಗಿ ಇದೆ ಅಂತ ಹೇಳಿದ್ರೆ ಒಬ್ಬ ಜನರಿಗೆ ಅನ್ಯಾಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಎಲ್ಲವೂ ಕೂಡ ಮಾನವ ಹಕ್ಕುಗಳ ಅಡಿಯಲ್ಲೇ ಬರ್ತದೆ, ಎಲ್ಲ ಸಮಸ್ಯೆಗಳು ಕೂಡ. ಈಗ ವಿಷಯ ಈಗ ನೀವು ಹೋರಾಟವನ್ನು ಈಗ ನಿಲ್ಲಿಸಿದ್ದೀರಿ, ಈಗ ತಾತ್ಕಾಲಿಕವಾಗಿ ನಿಲ್ಲಿಸಿದ್ದೀರಿ ಅಖಿಲ್ ಬಿ ಹೆಗಡೆಯ ವಿರುದ್ಧ, ಅಂದರೆ DC ಅವರ ವಿರುದ್ಧ. ಈಗ ಅದನ್ನು ಮುಂದುವರಿಸುವಂಥ ಕೊಟ್ಟಿದ್ದೇವೆ ಇನ್ನೊಂದು. ಯಾಕಂದರೆ ಕಾನೂನಿನಲ್ಲಿ 2-3 ಹಂತಗಳಿದೆ. 1ನೇ ಹಂತದ ಅರ್ಜಿ ಕೊಟ್ಟಾಗ ಉತ್ತರ ಕೊಡಲಿಲ್ಲ, 2ನೇ ಹಂತದ ಅರ್ಜಿಗೆ ಕೊಟ್ಟಿದ್ದೇವೆ. ಅದು ಆಗಿಲ್ಲ ಅಂದರೆ ನಮ್ಮ ಹೋರಾಟ ನಡೀತದೆ. ಇನ್ನು ಮತ್ತೊಮ್ಮೆ ಈಗ ಸದ್ಯದಲ್ಲೇ ಕಾಲ್ನಡಿಗೆ ಜಾಥಾ ಮತ್ತೆ ಪ್ರಾರಂಭ ಮಾಡ್ತಾರೆ. ಇಂಥ ಹೋರಾಟಗಳಿಗೆಲ್ಲ ಜನ ಬರ್ತಾರ? ಯಾವುದೋ ಒಬ್ಬ ಜನ ಆಗಿದ್ದು 30 ಜನರಿಗೆ ತೊಂದರೆ, 30 ಜನಕ್ಕೆ ತೊಂದರೆ ಅಲ್ಲ. ನಮಗೆ ಯಾರು ಬರ್ತಾರೋ ಅನ್ನುವಂಥ ಯೋಚನೆ ನಾನು ಯಾವತ್ತೂ ಮಾಡಲಿಲ್ಲ ನನ್ನ ಹೋರಾಟದ ಜೀವನದಲ್ಲಿ. ನನಗೆ 25 ವರ್ಷದ ಮೇಲೆ ಹೋರಾಟದ ಜೀವನ ನಾನು ಮಾಡಿದ್ದೀನಿ. ಯಾವತ್ತೂ ಕೂಡ ಹಿಂದೆ ಯಾರಿದ್ದಾರಂತ ನೋಡಿಲ್ಲ, ಮುಂದೆ ನಾನಿದ್ದೆ ಅನ್ನೋದು ಒಂದೇ ನನಗೆ ಯೋಚನೆ. ನನಗದ್ರ ಅವಶ್ಯಕತೆಯೂ ಇಲ್ಲ. ನ್ಯಾಯಸಮ್ಮತಪರವಾದ ಧರ್ಮಪರವಾದ ಹೋರಾಟ ಇದ್ದರೆ, ಜನರಿಗೆ ಅದ್ರ ಅವಶ್ಯಕತೆ ಇದ್ರೆ ಬರ್ತಾರೆ, ಬಂದಿದ್ದಾರೆ. ನಾನು ಎಷ್ಟೋ ಹೋರಾಟಕ್ಕೆ ನನಗೆ ಬಲನೇ ಜನ, ಅನ್ಯಾಯ ಆದಂಥವ್ರು ಇರ್ಬೋದು, ಅದು ಸಂಬಂಧಪಟ್ಟವರು ಅಂತ ಇರ್ಬೋದು, ಅಥವಾ ಕೆಲವೊಂದು ಸಂಘ ಸಂಸ್ಥೆಗಳಿದ್ದವು, ಹೋರಾಟಕ್ಕೆ ನಂಗೆ ಬೆಂಬಲ ಕೊಟ್ಟಿದೆ. ಬರ್ತಾರೆ, ಖಂಡಿತ ಬರ್ತಾರೆ. ನಾವೇನು ಯಾರೋ ಬರ್ತಾರಂತ ನಮ್ಮ ಹೋರಾಟ ಅಲ್ಲ. ಅಷ್ಟು ಮುಗ್ಧ ಮಕ್ಕಳಿಗೆ ಅನ್ಯಾಯ ಆಗಿದೆ, ಮುಗ್ಧ ಕಂದಮ್ಮಗಳಿಗೆ ಅನ್ಯಾಯ ಇದೆ. ಆ ಮಕ್ಕಳಿಗೆ ಕಾನೂನಿನ ಮೇಲೆ ಭರವಸೆ ಹೇಗಿರ್ಬೋದು ಈ ಥರದ ವಿಚಾರ? ಇಂಥ ರಾಜಕಾರಣಿಗಳು, ಇಂಥ ಅಧಿಕಾರಿಗಳಿದ್ರೆ ಹೆಂಗೆ ಬರ್ಲಿಕ್ಕೆ ಸಾಧ್ಯ ಇದೆ? ಬರ್ಲಿಕ್ಕೆ ಹೇಗೆ ಸಾಧ್ಯ ಇದೆ? ತಪ್ಪು ಮಾಡಿದ್ರೆ ಅವನು ನಮ್ಮವ. ತಪ್ಪು ಮಾಡ್ಲಿ, ಕೆಲವೊಂದಕ್ಕೆ ಎಕ್ಸ್ಕ್ಯೂಸ್ ಇರ್ತದೆ, ಖಂಡಿತವಾಗಿರ್ತದೆ. ಪ್ರಥಮ ಒಂದು ಸಲ ತಪ್ಪಾದಾಗ ಎಕ್ಸ್ಕ್ಯೂಸ್, 2 ಸಲ ತಪ್ಪಾದಾಗ ಎಕ್ಸ್ಕ್ಯೂಸ್. ಅದು ಕೆಲವೊಂದು ಪ್ರಕರಣಗಳಿಗೆ ಮಾತ್ರ. ಎಲ್ಲ ಪ್ರಕರಣಗಳು ಇವ್ರು ನಮ್ಮವರು ಅಂತ ಹೋದ್ರೆ ನನ್ನ ಪ್ರಶ್ನೆ ಒಂದೇ, ಅದೇ ಅಧಿಕಾರಿಯ ಮಕ್ಕಳಿಗೆ ಹಿಂಗಾಗಿದ್ರೆ ಅಥವಾ ಅದೇ ಜನಪ್ರತಿನಿಧಿಯ ಮಕ್ಕಳಿಗೆ ಹೀಗಾಗಿದ್ರೆ ಇವ್ರು ಸುಮ್ಮನೆ ಬಿಡ್ತಾರಾ? ಖಂಡಿತ ಬಿಡೋದಿಲ್ಲ. ಹಾಗಾದ್ರೆ ಬೇರೆಯವರ ಮಕ್ಕಳಿಗಾದ್ರೆ ಯಾಕೆ ಇವರು ಕಾನೂನು ಕ್ರಮ ತೆಗೆದುಕೊಳ್ಳೋದಿಲ್ಲ? ಯಾಕೆ? ಅದು ಆ ಕಾನೂನಲ್ಲಿ 2 ಇದೆಯಾ? ಬಡವ್ರ ಮನೆ ಮಕ್ಕಳು, ಶ್ರೀಮಂತರ ಮನೆ ಮಕ್ಕಳು, ಅಧಿಕಾರಿಗಳ ಮಕ್ಕಳು, ಬೇರೆ ಮಕ್ಕಳು ಅಂತ ಬೇರೆ ವಿಧ ಇದೆಯಾ? ಅವನು ಹೇಳ್ತಾ ಇದ್ದಾನೆ, ನನ್ನನ್ನು ಏನು ಮಾಡ್ಕೊಳಕ್ಕಾಗಲ್ಲ, ನನ್ನದೊಂದು ಕೂದಲು ಅಲ್ಲಾಡ್ಸಕ್ಕಾಗಲ್ಲ ಅಂತ. ಅಂದ್ರೆ ಅಧಿಕಾರಿಗಳೆಲ್ಲ ನನ್ನ ಜೊತೆ ಇದ್ದಾರೆ ಅಂತ ಜೋಶ್ನಲ್ಲಿ ಹೇಳ್ತಾ ಇದ್ದಾರೆ. ಕಾನೂನು ಕೊನೆ ಹೋರಾಟ ಅಂದ್ರೆ ಹೇಗೆ ಅಂತ ಹೇಳಿದ್ರೆ, ಒಂದ್ ಕಡೆ ನಾನು ಹೇಳ್ತೇನೆ,
ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಹೋರಾಟ ಹೇಗಂದ್ರೆ ನಿರಂತರವಾಗಿರ್ಬೇಕಂತೆ, ನಿರಂತರವಾಗಿ. ಸೋಲೆ ಗೆಲುವಿನ ಸೋಪಾನಂತೆ. ಒಂದಲ್ಲ 2 ದಿನ, 3 ಅಲ್ಲ 4 5ನೇ ಹೋರಾಟಕ್ಕಾದ್ರೂ ನ್ಯಾಯ ಸಿಕ್ಕೇ ಸಿಗುತ್ತೆ. ಕಾನೂನು, ನಮ್ಮ ದೇಶದ ಕಾನೂನು ಖಂಡಿತ ಒಳ್ಳೇದಿದೆ. ಅಲ್ಲ, ಈ ವ್ಯಕ್ತಿಗೆ ಖಂಡಿತ ಒಳ್ಳೇದಿದೆ. ಈ ವ್ಯಕ್ತಿಗೆ ಇಷ್ಟೊಂದು ಇದು ಕೊಟ್ಟು ಕಾಪಾಡ್ತಾ ಇರೋರು ಯಾರು ಅಂತ? ರಾಜಕೀಯ ವ್ಯಕ್ತಿಗಳು, ರಾಜಕಾರಣಿಗಳಿಗೆ ಏನಿದೆ ಇದ್ರ, ಆ ವ್ಯಕ್ತಿಯಿಂದ ಏನಿದೆ? ಏನೋ ಇರ್ಬೋದು, ಗೊತ್ತಿಲ್ಲ ನಮಗೆ. ಈಗ ಇವತ್ತಿನ ವ್ಯವಸ್ಥೆಯಲ್ಲಿ ರಾಜಕಾರಣಿಗಳ ಬೆಂಬಲ ಇಲ್ಲದೆ ಯಾವುದೇ ಒಂದು ಇಷ್ಟು ಇದಾಗಿ ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಇಷ್ಟು ಸ್ಟ್ರಾಂಗ್ ಆಗಿ ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ಯಾರೇ ಇರ್ಬೋದು, ನಮ್ಗೆ ಅವಶ್ಯಕತೆ ಇಲ್ಲ. ನಮ್ಗೆ ಯಾರೇ ಇರಲಿ, ನಾವು ಇವತ್ತು ಚಾಲೆಂಜ್ ಆಗ್ತೇನೆ, ಯಾವುದೇ ರಾಜಕಾರಣಿ ಅವ್ರ ಹಿಂದಿರಿ, ಯಾವುದೇ ಅಧಿಕಾರಿ ಅವ್ರ ಹಿಂದಿರಿ, ಅವ್ರಿಗೆ ಶಿಕ್ಷೆ ಕೊಡಿಸ್ತೇನೆ. ಇದು ನನ್ನ ಈ ಇದ್ರ ಮುಖಾಂತರ, ಯೂಟ್ಯೂಬ್ ಚಾನಲ್ ಮುಖಾಂತರ ನಾನು ಸವಾಲಾಗ್ತೇನೆ. ಜಿಲ್ಲಾಧಿಕಾರಿಗಳಿಗೆ ಸವಾಲಾಗ್ತೇನೆ. ನಿಮ್ಮ ಹತ್ರ ಆಗಿಲ್ಲಲ್ಲ, ಮಾಡ್ತೇನೆ ನಾನು, ಅವ್ರಿಗೆ ಶಿಕ್ಷೆ ಕೊಡಿಸ್ತೇನೆ. ಮಾನ್ಯ SP ಅವರೇ, ನಿಮ್ಮ ಹತ್ರ ಅವನಿಗೆ ಶಿಕ್ಷೆ ಕೊಡ್ಲಿಕ್ಕೆ ಆಗ್ಲಿಲ್ಲಲ್ಲ, ಒಂದು ಕೇಸ್ ಮಾಡ್ಲಿಕ್ಕೆ ಆಗ್ಲಿಲ್ಲಲ್ಲ, ನಾವು ಮುಂದಿನ ಹೋರಾಟ ಹೇಗೆ ಮಾಡ್ಬೇಕಂತ ನನಗೆ ಗೊತ್ತಿದೆ. ಮಾಡ್ತೇವೆ, ನಾವು ಖಂಡಿತ ಮಾಡ್ತೇವೆ. ನಾನು ಮಾಡಿ ಆ ಕಾಪಿನ ತಂದು ನಿಮ್ಮ ಮುಂದೆ ಇಡ್ತೇನೆ. ನಾನು ಅವ್ರಿಗೆ ಶಿಕ್ಷೆ ಈ ರೀತಿಯಾಗಿ ಕೊಡಿಸ್ತೇನೆ ಅಂತೇಳಿ ಇಡ್ತೇನೆ ನಾನು. ಯಾಕೆಂದರೆ ಇಂಥ ಒಂದು ಅನ್ಯಾಯನ ಸಹಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ಬಾರ್ ಕೌನ್ಸಿಲ್ ಅಂದರೆ ಈ ನ್ಯಾಯಾಧೀಶರ ಒಂದು ಸಂಘ, ಈ ನ್ಯಾಯವಾದಿಗಳ ಸಂಘ, ಈ ಸ್ಟೇಟ್ ಇರ್ಬೋದು ಮತ್ತು ನಮ್ಮ ಜಿಲ್ಲಾ ಇರ್ಬೋದು, ಇದನ್ನೆಲ್ಲ ಗಮನಿಸಬೇಕು. ಅವರಿಗೆ ಮಾರ್ಗದರ್ಶನ ಕೊಡಬೇಕು ಇಂಥವರಿಗೆಲ್ಲ. ಈ ತುಂಬ ಎಷ್ಟೋ ಜನ ಒಂದು ನಿಷ್ಠಾವಂತ ವಕೀಲರು, ಎಷ್ಟೋ ಒಂದು ಒಳ್ಳೊಳ್ಳೆ ವಕೀಲರು ಕೊಟ್ಟಂಥ ರಾಜ್ಯ ನಮ್ಮದು ದೇಶ ನಮ್ಮದು, ಇಂಥವರೆಲ್ಲ ಸೇರಿ ಒಂದು ವಕೀಲ ಸಮುದಾಯಕ್ಕೆ ಒಂದು ಕೆಟ್ಟ ಹೆಸರನ್ನು ತರ್ತಾರೆ ಅಂತ. ಇಲ್ಲ, ಅದು ಇರ್ತದೆ ಈಗ. ಯಾಕಂದರೆ ಪ್ರಪಂಚದಲ್ಲಿ ಒಳ್ಳೆ ರಾಜಕಾರಣಿ ಇರ್ತಾರೆ, ಒಳ್ಳೆ ಅಧಿಕಾರಿಗಳಿರ್ತಾರೆ, ಒಳ್ಳೆ ಜನಸಾಮಾನ್ಯರು ಇರ್ತಾರೆ. ಯಾರೋ ಒಬ್ರಿಬ್ರು ಕೆಟ್ಟವರಾದಂದ್ರೆ ಆ ವರ್ಗವೇ ಕೆಟ್ಟದಾಗ್ಲಿ ಸಾಧ್ಯ ಇಲ್ಲ. ಇಲ್ಲಿ ನೋಡಿ, ಕೆಲವು ಸಲ ಏನಾಗುತ್ತೆ ಅಂದರೆ ಹೇಳುವಷ್ಟು ಹೇಳ್ಬೋದು ಅವರು, ಕೇಳದೇ ಇದ್ರೆ ಏನು ಮಾಡ್ಲಿಕ್ಕಾಗುತ್ತೆ, ಮುಂದದು ಕಾನೂನಾತ್ಮಕವಾಗಿ ಏನಾಗುತ್ತೋ ಆಗುತ್ತದೆ. ಅದಕ್ಕೆ ನಾವು ಯಾರನ್ನೂ ದೂರ್ಲಿಕ್ಕೆ ಆಗೋದಿಲ್ಲ. ಅವ್ರ ಪ್ರಯತ್ನಗಳು ನಡೀತದೆ. ಎಲ್ಲರೂ ಒಳ್ಳೆಯವರೇ, ಯಾರು ಕೆಟ್ಟವರಲ್ಲ. ಇಂಥ ಕೆಟ್ಟ ಬುದ್ಧಿ ಮಾಡೋರನ್ನು ದೂರ ಇಡಬೇಕಷ್ಟೇ. ಅದು ಮುಂದಿನ ದಿನಗಳಲ್ಲಿ ಆಗ್ತದೆ. ದೂರ ಇಡುವಂತ ಇವರೇ ಶಕುನಿ ಥರ ಮಾಡಿ ಏನೋ ಅವ್ರಿಗೆ ಹೆದರಿಸಿ ಮಾಡಿ ಇದು ಮಾಡಕ್ಕೆ ಹೋಗ್ತದೆ. ಕೊನೆಯದಾಗಿ ನೀವು ಹೇಳೋದಾದ್ರೆ, ಕೊನೆಯದಾಗಿ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ, ಮಾನ್ಯ SP ಅವರಿಗೆ ಇನ್ನು 10 ದಿನದ ಗಡುವು ಕೊಡ್ತೇನೆ ನಾನು. 10 ದಿನದೊಳಗಡೆ, ಇನ್ನೂ 10 ದಿನ. ಯಾಕಂತ ಹೇಳಿದ್ರೆ ಈಗಾಗಲೇ ನಾನು ರೆಡಿ ಮಾಡಿದ್ದೇನೆ ಅಲ್ಲಿಗೆ ಲೆಟ್ರು. ಇನ್ನೊಂದು 2 ದಿನ, ನಾಳೆ ರಜೆ ಇದೆ, ಸೊ ಮಂಗಳವಾರ ಕೊಡ್ತೀವಿ ನಾವು. ಯಾಕಂದ್ರೆ ಹೋರಾಟ ಅಂದರೆ ಆ ಕೊನೆಯ ಹೋರಾಟ ಹಾಗಿರ್ತದೆ. ಇಡೀ ನಮ್ಮ ಉಡುಪಿ ಜಿಲ್ಲೆಯ ಜನ ಅಲ್ಲಿ ಬರ್ತಾರೆ, ಆ ಹೋರಾಟಕ್ಕೆ ಬರ್ತಾರೆ. ಈಗಾಗಲೇ ಮಾತುಕತೆ ಮಾಡಿದ್ದೇನೆ. ಹಾಗಾಗಿ ಇನ್ನು 10 ದಿನದ ಸಮಯಾವಕಾಶ ಕೊಡ್ತೇನೆ. ಅಷ್ಟರೊಳಗಡೆ ಗಡುವು ಕೊಡ್ತೇನೆ. ಅಷ್ಟರೊಳಗಡೆ ಅವನ ಮೇಲೆ ಕೇಸ್ ದಾಖಲು ಮಾಡದೇ ಇದ್ರೆ, ಕ್ರಿಮಿನಲ್ ಪ್ರೊಸೀಜರ್ ದಾಖಲು ಮಾಡದೇ ಇದ್ರೆ, ಮುಂದಿನ ಹೋರಾಟದ ಬಗ್ಗೆ ನಾವು ಏನಂತ ಹೇಳಲ್ಲ, ಮಾಡಿ ತೋರಿಸ್ತೀವಿ ಅಷ್ಟೇ. ಹೋರಾಟ ಹೇಗೆ ಬಂದರೆ ಮಾಡಿ ತೋರಿಸ್ತೀವಿ. ಮತ್ತು ಕಾನೂನಾತ್ಮಕವಾಗಿ ನಡೀತದೆ, ಅದು ಬೇರೆ. ಕಾನೂನಿಂದ ಮಾಡೋದಾಗಿದ್ರೆ ಮತ್ತೆ ನೀವು ಯಾಕೆ ಇರ್ತೀರಿ? ಜನರ ಸಂಬಳ ತಗೊಂಡು ಇರೋದು ಯಾಕೆ? ನೀವು ಮಾಡಬೇಕಲ್ಲ, ಅದನ್ನು ಮಾಡಿ ಅಷ್ಟೇ ನಾವು ನಿಮಗೆ ಹೇಳ್ತಾ ಇರೋದು. ಸ್ನೇಹಿತರೆ, ಈ ಒಬ್ಬ ನ್ಯಾಯವಾದಿ ಮಾಡಿದಂಥ ತಪ್ಪುಗಳು ಎಷ್ಟೋ ಕುಟುಂಬದ ಮಕ್ಕಳಿಗೆ ಅನ್ಯಾಯ ಆಗಿದೆ. ಅವರ ಕುಟುಂಬವೇ ಸರ್ವನಾಶ ಆಗುವಂಥ ಪರಿಸ್ಥಿತಿ ಬಂದಿದೆ. ಎಷ್ಟೋ ಫ್ಯಾಮಿಲಿಗಳು ಹಾಳು ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಇಂಥವರೆಲ್ಲ ಸೇರಿಕೊಂಡು ಇಡೀ ಒಂದು ಕುಟುಂಬ ವ್ಯವಸ್ಥೆಯನ್ನೇ ಕುಲ ಕೆಡಿಸಲಿಕ್ಕೆ ನೋಡ್ತಾರೆ. ದಯವಿಟ್ಟು ಇಂಥ ಹೋರಾಟಕ್ಕೆ ನೀವು ಹೆಚ್ಚು ಜನ ಸಹಕರಿಸಬೇಕು. ಮತ್ತು ಇಂಥವರ ವಿರುದ್ಧ ಧ್ವನಿ ಎತ್ತಲಿಕ್ಕೆ ನಿಮ್ಮೆಲ್ಲರ ಧ್ವನಿ ಬೇಕು. ನೀವು ಕಮೆಂಟ್ ಮಾಡಿ ದಿನೇಶ್ ಗಾಣಿಗ್ರವರು ಮಾತನಾಡಿದ ವಿಚಾರಕ್ಕೆ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಬೇಕು. ಮತ್ತು ಈ ಹೋರಾಟವನ್ನು ಮಾಡಲಿಕ್ಕೆ ಒಂದು ಜೋಶ್ ಬರಬೇಕಾದ್ರೆ ನಿಮ್ಮ ಧ್ವನಿಯ ಅಗತ್ಯ ಇದೆ. ನಿಮ್ಮಿಂದ ಬೇರೆ ಏನು ಕೇಳಲ್ಲ, ಮೋರಲ್ ಸಪೋರ್ಟ್ ಆಗಿ ನಿಮ್ಮ ವಾಯ್ಸ್ನ ಕೇಳ್ತಾ ಇದ್ದೀವಿ, ನಿಮ್ಮ ಧ್ವನಿಯನ್ನು ಕೇಳ್ತಾ ಇದ್ದೀವಿ. ಆದಷ್ಟು ನೀವು ಕಮೆಂಟ್ ಮಾಡಿ ಈ ಅಭಿಪ್ರಾಯದಲ್ಲಿ ಯಾವ ರೀತಿ ಹೋರಾಟ ಮಾಡ್ಬೋದು ಎನ್ನುವಂಥ ಸಲಹೆ ಸೂಚನೆಯನ್ನು ಕೊಡಿ. ಮತ್ತು ನಮ್ಮೊಂದಿಗೆ ನೀವು ನಿಲ್ಲಬೇಕು ಅಂತ ಹೇಳ್ತಾ ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದ ದಿನೇಶ್ ಗಾಣಿಗ್ ಅವರಿಗೆ ಧನ್ಯವಾದಗಳು. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಸಹ ಮರಿಬೇಡಿ. ವಿಶೇಷವಾಗಿ ಧನ್ಯವಾದಗಳು. ನಮಸ್ಕಾರ.